ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನಿತೀಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೆಂಪಲ್ ರನ್ನಿಂಗ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಸೊ ಆಲ್ರೆಡಿ ನಾನು ರೆಡಿಯಾಗಿದ್ದೀನಿ. ಶರು ಮತ್ತು ಅಣ್ಣ ಎಲ್ಲ ಕಾರಲ್ಲಿ ಬರ್ತಿದ್ದಾರೆ. ಇವಾಗ ಅವ್ರು ಬಂದಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ, ವೀಡಿಯೋನ ನೋಡ್ತಾ ಇರಿ. ನನ್ನ ಕ್ಯೂಟ್ ಡಾಲ್ ರೆಡಿಯಾಗಿದೆ. ಮುದು ಅಪ್ಪ ಗುಡು ಓಯ್ ಓಯ್ ಡೋಗು ಅವನಿನ್ನ ನಿದ್ದೆ ಗಂಡ ಇದ್ದಾನೆ. ಇವತ್ತು ಬರೀ 7 ಗಂಟೆಗೆ ಎದ್ದಿದ್ದಾನೆ. ಸೊ 9 ಗಂಟೆ ಹೋಗೋಣ ಅಂತೇಳಿ 11 ಗಂಟೆ ಆನೆ ವಾಚ್ ಕೊಡು ಮಗ್ನದು. ಯಾಕೆ ಪಾಪಂಗ? ಚಿನ್ನಮ್ಮ ಬಾಯ್. ಬಾ, ಅಲ್ಲಿ ಗಾಡಿ ಬಂತು ಅನ್ಸುತ್ತೆ. ಶರು ಎಲ್ಲಿದ್ದೀನಿ ಇಂದ್ರು? ಬಂದಿದೆ ಕಣ್ಶರು. ಹೊರಡೋಷ್ಟೊತ್ತಿಗೆ 11:15 ಆಗೋಯ್ತು. ನಾನು ಸ್ವಲ್ಪ ದೂರ ಅಷ್ಟೇ, ಅದ್ರ ಮೇಲೆ ಆಗೋದೇ ಇಲ್ಲ. ವಿಡಿಯೋ ಮಾಡ್ಕೊಂಡ್ರೆ ಗೊತ್ತಾ ಬೇಡ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ क्योंकि अगले 30 सेकंड्स में तुम अपनी फैमिली को 2 करोड़ की फाइनेंस। ನೋಡೋಣ ಹೆಂಗೆ ಇವರೆಲ್ಲ. ಚಿನ್ನಪ್ಪ ಮಲ್ಗೈತಲ್ಲ, ಅದೇ ಬೈಕಿಗೆ ಹೇಳಿದ್ ನಾನು. ಮಾಡಿಸ್ಕೊಳ್ಳೋಣ ಅಂತ ಮನೇಲಿ ಓಡೋಗ್ತಾ ಇದ್ದೀವಿ. ಎಲ್ಲಿಂದ ಮನೆ? ಎಲ್ಲಿಂದ? ಮಾಡೀನಿ, ಹೆಂಗ್ ಮಾಡೀನಿ ನೀನು ನೋಡ್ಕೊಬೇಕು. ಯಾರಿಗದು? ತೀರ ಹಿಂಸದಾಗ ಮಾಡ್ತೇಳೋ, ಸ್ವಲ್ಪ ದೂರ ಗಾಳಿಗೆ ವಾಕ್ ಹೋಗ್ತಿ. ಇದನ್ನೆಲ್ಲ ಮಾಡಿ ಕೊನೆಗೆ ಯೂಟ್ಯೂಬ್ ಹಾಕಿ ಮರೀದಿ ಕಳಿಸ್ತೀವಿ ನಮ್ಮ. ಟೇಸ್ಟ್ ನೋಡಿ, ನಾ ಕುಡಿತೀನಿ, ನೀನು ಕುಡಿಯ, ನೀನು ಕೊಡಲ್ಲ, ನನಗೆ ಕಮ್ಮಿ ಇರುತ್ತೆ ಅಂತ. ಯಾಕೋ ಸಾಂಬಾರ್ ಪುಡಿ ಹಾಕಿಲ್ಲ ಅಂತಿದ್ದೇನೋ. ಮಾಡಿ ಚರ್ಮ ಎಷ್ಟು ಬೇಕಾ? ಒಂದು ಸಾಕು. ಏನು ಮಾಡ್ತಿದ್ವಿ? 2 ಏನೋ ಬೇಡ, ನೆನೆಬೇಕು ಒಂದ್ಸರಿ ಪೂರ್ತಿ. ಅಣ್ಣ ಬಾಯಿ ಚಾಕ್ಲೇಟ್ ಕೊಡ್ತಾರೆ. ಆ ಸ್ಪೂನಲ್ಲಿ ಬರ್ತಾನೆ ಇದೆ ಕಡೆ ಗೊತ್ತಿಲ್ಲ. ಮಧ್ಯಾಹ್ನ ಆಗಿದ್ರು ವೆದರ್ ಮಾತ್ರ ಮಸ್ತಾಗಿತ್ತು. ಅದಕ್ಕೆ ಅಲ್ಲಿ ಸ್ವಲ್ಪ ಲೈಟಾಗಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು, ಹೆಂಗಿರೋ ಊಟ ಎಲ್ಲ ಆಗಿದ್ದಲ್ಲಿ ನಿಧಾನ ಆದರೂ ಪರವಾಗಿಲ್ಲ ಅಂತ ಎಲ್ಲ ಫೋಟೋಶೂಟ್ ಎಲ್ಲ ಮಾಡ್ಕೊತಾ ಇದ್ವಿ. ಈ ಫೋಟೋಶೂಟ್ ಮಾಡ್ಕೊಂಡೆ ವೀಡಿಯೋಗಳೆಲ್ಲ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ವೀಡಿಯೋ ಮಾತ್ರ ಲೇಟಾಗಿ ಬರ್ತಿದೆ ಅಷ್ಟೇ. ಗಾಡಿ ಒಳಗಡೆ ಆನೆ ತಂದಿಟ್ಟಿಯಲ್ಲ ಮಗನೇ, ನಡೀತೀಯಾ? ಫಸ್ಟು ನಾವು ಉಜ್ರೆ ಹತ್ರ ಇರೋ ಸೂರ್ಯ ದೇವಸ್ಥಾನಕ್ಕೆ ಅಂತ ಹೋದ್ವಿ. ಅನ್ಫಾರ್ಚುನೇಟ್ಲಿ ನಮಗೆ ದರ್ಶನ ಆಗಿಲ್ಲ. ಯಾಕಂದರೆ ನಾವು ಹೋಗೋ ಟೈಮಲ್ಲಿ ಕ್ಲೋಸ್ ಆಗಿತ್ತು. ಅವಾಗ ತಾನೇ ಕ್ಲೋಸ್ ಆಗಿದ್ದರಿಂದ ಮತ್ತೆ ಓಪನ್ ಆಗೋಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಸಂಜೆ ಮೇಲೆ ದರ್ಶನ ಅಂದರು. ಸೊ ಮತ್ತೆ ಲೇಟ್ ಆಗುತ್ತೆ ಅಂತೇಳಿ ಧರ್ಮಸ್ಥಳಕ್ಕೆ ಹೋದ್ವಿ. ಬಂದು ಇಟ್ಕೊಂಡೋಗಿಬ್ರು.
ಯಾರಿಗ್ರೆ? ನಾವು ಹೋಗಿದ್ದ ಟೈಮ್ ಹೆಂಗಿತ್ತಂದ್ರೆ ಎಲ್ಲೂ ಕರೆಕ್ಟಾಗಿ ಬಸ್ ಸ್ಟ್ಯಾಂಡ್ ಸಿಗಲಿಲ್ಲ. ಇಲ್ಲೂ ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದಾದಮೇಲೆ ನಾವೇನು ಕ್ಯೂನಲ್ಲಿ ಹೋಗಿಲ್ಲ, ಬಟ್ ಆದರೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು. ಶರ್ಟ್ ಬೇಡ ಅಂತ ನೋಡು ಗಬ್ಬ. ದರ್ಶನ ಮುಗಿಸಿ ಹೊಡ್ತಾ ಮಗನಿಂದ ಆನೆ ಅವೆಲ್ಲ ಏನು ಮಗನೆ ಹಣ್ಣು ಗುಡು ಅವೆಲ್ಲ ಎಂಥದ್ದು ಬೇಡ. ನಮ್ಮ ಅಂಗಡಿ ಇದೆ ಅಲ್ಲ ಮಗನದು, ಇಲ್ಲಿ ಬೇಡ. ಬೇಕು ಗುಡ್ಡುಗೀಗ ಹಣ್ಣು ಹಣ್ಣು ಸೊಟ್ರೆ ಸಾಕು. ಲೆಫ್ಟಲ್ಲಿ ಪಾರ್ಕಿಂಗ್ ಮಾಡ್ಬೋದು, ಒಳಗೋಗಿ ಲೆಫ್ಟಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಇಷ್ಟಿಂದ ನಿಲ್ಸ್ಕೊಂಡ್ಬಿಟ್ರ. ಜೋಳ, ಸೌತೆಕಾಯಿ, ಸೌತೆಕಾಯಿ ಡೈಲಿ ತಿಂತಾರ ಅಣ್ಣ. ಅದ್ ಬೇಡ ಅಂತ ಅಂದ್ರೆ ಚೆನ್ನಾಗಿ ತಿನ್ನೋದು ಇಲ್ಲ ಬಿಡೋದು ಎರಡು ಆಗುತ್ತೆ. ವಯಸ್ಸಾದ್ರೆ ಬಂದ್ರೆ ಬೇಕಾ ಏನ್ರಿ ಅಜ್ಜಿಗೆ ಮಾಡ್ತಿದ್ರಾ? ಮಾತಾಡು. ಅಜ್ಜಿ ಕೇಳಿ ಊಟ ಆಯ್ತಾ ಅಂತ. ಶಾನ್ ಇಲ್ಲೋದಾ? ತಾತ ಎಲ್ಲೋಯ್ತು? ಗುಡ್ ನೈಟ್ ಹೇಳಿಡು, ಫೋನ್ ಇಡು ಸಾಕು. ಗುಡ್ ನೈಟ್. ಹಾಂ ಗುಡ್ ಬಾಯ್. ಮಾತಾಡಿದ್ರಾ? ಜಾಣ. ನೀನು ನಾನೇ ತಾಚಿ ಮಾಡಿದ್ದೆ, ನೀನು ತಾಚಿ ಮಾಡಲ್ಲ? ಏನು ಮಾಡ್ತೈತೆ ಬಂಗಾರಿ? ಬಂಗಾರಿ ಏನು ಮಾಡ್ತೈತೆ? ಅಲ್ಲೆಲ್ಲ ಹಾಕ್ಬಾರ್ದು ಸ್ಪೂನು, ತೆಗೀರಿ. ತಾಚಿ ಮಾಡಿ ನಡೀರಿ. ಅಲ್ಲಿ ಎಲ್ಲೂ ಹಾಕಲ್ಲ. ಊಟ ಮಾಡಿಕೊಂಡು ಜಸ್ಟ್ ಬಂದಿದ್ದೀವಿ. ಬೆಳಗ್ಗೆ ಬೇಗ ಒಂದು 7 ಹಂಗೆ. ಸೊ ನೋಡೋಣ. ಬಾಯ್.